ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದೇರಿ? ನಾನು ಕೂಡ ಆರಾಮದೇನ್ರಿ. ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನ್ರಿ. ಇವತ್ತ ನಾನು ಮೆಂತಿ ಪಲ್ಯ ರೈಸ ಯಾವ ತರ ಮಾಡೋದಂತೇಳಿ ನಿಮಗೆ ಕೂಡ ತೋರಿಸ್ಕೊಡಕತ್ತೇನ್ರಿ. ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ತೈತಿ. ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಹೆಂಗ್ ಮಾಡೇನಂತ ತೋರಿಸ್ತೇನ್ರಿ. ಇವಾಗ 2.5 ಕಪ್ ಆಗೋಷ್ಟು ಅಕ್ಕಿನ ತಗೊಂಡ್ಬಿಟ್ಟು 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟ ನೆನ್ಯಾಕ ಇಟ್ಬಿಟ್ಟೇನ್ರಿ. ಒಂದು 15 ನಿಮಿಷ ಇದೆ ನೆನಿಲ್ರಿ. ಇವಾಗ ನೋಡ್ರಿ ಸ್ವಲ್ಪ ಮಸಾಲೆಗಳನ್ನ ತಗೊಂಡೇನಿ. ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗ ಸ್ವಲ್ಪ ಕೊಬ್ಬರಿ ಮತ್ತು ಖಾರ ಎಷ್ಟು ಬೇಕಿಲ್ಲ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಕೂಡ ತಗೋರಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆಗಳನ್ನ ಇದ್ರೊಳಗೆ ಹಾಕಾಕತ್ತೇನ್ರಿ. ನೀವು ಜಾಸ್ತಿ ಪ್ರಮಾಣದಾಗ ಮಾಡೋರಿದ್ರಿ ಅಂದ್ರೆ ಎಲ್ಲವನ್ನ ಜಾಸ್ತಿ ಹಾಕ್ರಿ. ಇದನ್ನ ಸ್ವಲ್ಪ ನುಣ್ಣಗೆ ಪೇಸ್ಟ್ ಆಗೋ ತನಕ ನೀವು ಇದನ್ನ ರುಬ್ಕೋರಿ. ಈ ಕಡೆ ನೋಡ್ರಿ ಮೆತ್ತಿ ಪಲ್ಯ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟ ಸಣ್ಣದಾಗಿ ಕಟ್ ಮಾಡೇನ್ರಿ. ಆಗ ಒಂದು ಈರುಳ್ಳಿ ಕೂಡ ತಗೊಂಡೇನ್ರಿ. ಇವಾಗ ನೋಡ್ರಿ ಇದನ್ನ ಕೂಡ ನಾನು ಮಸಾಲೆ ಕೂಡ ರುಬ್ಬಿ ಕಶಿಂಗ ಪಕ್ಕಕ್ಕೆ ಇಟ್ಕೊಂಡೇನ್ರಿ. ಇವಾಗ ಕುಕ್ಕರ್ ಕೂಡ ಇಟ್ಟೇನ್ರಿ. ಕುಕ್ಕರ್ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ರಿ. ಒಂದು 4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ರಿ. ಭಾಳ ಕಡಿಮೆ ಹಾಕ್ಬೇಡ್ರಿ. ಭಾಳ ಕಡಿಮೆ ಹಾಕ್ರೆ ಟೇಸ್ಟ್ ಚೆನ್ನಾಗಿ ಬರಂಗಿಲ್ರಿ. ಇವಾಗ ನೋಡ್ರಿ ಎಣ್ಣೆಗೆ ಸ್ವಲ್ಪ ಮಸಾಲೆಗಳನ್ನು ತಗೊಂಡೇನ್ರಿ. ಸ್ವಲ್ಪ ಸೊಂಪು ಕಾಳು, ಹಾಗ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ ರೀ. ಇಷ್ಟನ್ನ ಇದನ್ನ ಎಣ್ಣೆಗೆ ಹಾಕ್ಬಿಟ್ಟ ಆಮೇಲೆ ಒಂದು ಈರುಳ್ಳಿ ಕೂಡ ಹಾಕೇನ್ರಿ. ಸ್ವಲ್ಪ ನೀವು ಮಸಾಲೆಗಳನ್ನು ಜಾಸ್ತಿನ ಹಾಕ್ರಿ. ಇನ್ನೂ ಏನಾದರೂ ಮಸಾಲೆ ಮನೆಯಲ್ಲಿ ಇತ್ತಂದ್ರೆ ಅದನ್ನು ಕೂಡ ಹಾಕ್ರಿ. ಜಾಸ್ತಿ ಮಸಾಲೆ ಹಾಕ್ರಿ ಅಂದ್ರೆ ಸ್ಮೆಲ್ ಕೂಡ ಮಸ್ತ್ ಬರ್ತೈತಿ, ಹಂಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತೈತ್ರಿ. ಭಾಳ ಹೊತ್ಸಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡ್ರಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾವೇನು ಮೆತ್ತಿ ಪಲ್ಯ ತೊಳೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ ಅದನ್ನು ಕೂಡ ಇದ್ರೊಳಗೆ ಹಾಕಾಕತ್ತೀನಿ. ಇಲ್ಲಿ ಮೆತ್ತಿ ಪಲ್ಯ ಆದಷ್ಟು ಎಳೆಯದನ್ನು ತಗೋರಿ. ಹಾಗ ತಪ್ಲ ಏನಿರ್ತೈತಿ ಅದನ್ನ ಅಷ್ಟ ಸೋಸ್ರಿ, ಅಂದ್ರೆ ಎಲೆ ಅಷ್ಟ ಸೋಸ್ರಿ, ಕಡಿ ಹಾಕಕ್ಕೆ ಹೋಗ್ಬೇಡ್ರಿ. ಎಷ್ಟು ನೀವು ಎಳಿದ ತಗೋತಿರ್ಲ ಅಷ್ಟು ಮಸ್ತ್ ಆಗ್ತೈತಿ. ಇವಾಗ ನೋಡ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನೀವು ಆ ಬೇಗನ ಸಾಫ್ಟ್ ಆಗೈತ್ರಿ. ಇದು ಕೈ ಅದು ಏನೂ ಆಗಂಗಿಲ್ಲ, ಟೇಸ್ಟ್ ಅಷ್ಟ ಮಸ್ತ್ ಇರ್ತೈತ್ರಿ. ಇವಾಗ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದುರ್ಲ ಅದನ್ನು ಕೂಡ ಇಲ್ಲಿ ಹಾಕಾಕತ್ತೇನಿ. ಪೂರ್ತಿ ಪೇಸ್ಟ್ ಆಗಲಿಲ್ಲ ಅಂದ್ರೆ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ಮಸಾಲೆ ನೋಡ್ಬೋದು ಚೆನ್ನಾಗಿ ಪೇಸ್ಟ್ ಆಗೈತ್ರಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ರೀ ಅರ್ಧ ಸಣ್ಣ ಅರ್ಧ ಟೊಮೆಟೊ ನಾನಿಲ್ಲಿ ಕಟ್ ಮಾಡಿ ಹಾಕಾಕತ್ತೇನಿ. ಟೊಮೆಟೊ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಏನು ಮಾಡತ್ತೀನಿ ಅಂದ್ರೆ ಉಪ್ಪನ್ನು ಹಾಕಾಕತ್ತೇನಿ. ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕ್ರಿ, ನೋಡ್ಕೊಂಡನ ಹಾಕ್ರಿ. ಆಮೇಲೆ ಬೇಕಾದ್ರೆ ನೀವು ಚೆಕ್ ಮಾಡಿ ಮತ್ತೊಂದು ಸ್ವಲ್ಪ ಹಾಕೋಬಹುದು. ಇದು ಪೂರ್ತಿ ಸಾಫ್ಟ್ ಆಗ್ಲಂತೇಳಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೇನ್ರಿ. ನೋಡ್ಬೋದು ಎಲ್ಲ ಸಾಫ್ಟಾಗಿ ಎಣ್ಣೆ ಕೂಡ ಬಿಟ್ಟೈತ್ರಿ. ಈ ಥರ ನೋಡ್ರಿ ಪೂರ್ತಿ ಎಲ್ಲ ಥರದ್ದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಗಡಿ ಬಿಡಿ ಮಾಡಬಾರ್ದ್ರಿ. ಎಷ್ಟು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿರ್ಲ ಅಷ್ಟು ಮಸ್ತ್ ಆಗ್ತೈತ್ರಿ. ಸ್ವಲ್ಪ ಇಲ್ಲಿ ಏನು ಮಾಡೇನಂದ್ರೆ ಅರಿಶಿನ ಪುಡಿ ಹಾಕೇನ್ರಿ. ನೋಡ್ಬೋದು ಈ ಥರ ಬರ್ಬೇಕ್ರಿ. ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋರಿ. ಇದಕ್ಕೆ ನಾನಿಲ್ಲಿ ನೀರನ್ನು ಇವಾಗ್ಲೇನ ಹಾಕ್ತಾ ಇದ್ದೀನಿ. ನೀರು ನೋಡ್ರಿ ನೀವು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ರಿ. ಕೆಲವೊಬ್ರಿಗೆ ಉದುರ್ಬೇಕು, ಕೆಲವೊಬ್ರಿಗೆ ಮೆತ್ತಗ ಬೇಕ್ರಿ. ನಾನಿಲ್ಲಿ 1 ಕಪ್ಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕೇನ್ರಿ. ನೀರು ಒಂದು ಸ್ವಲ್ಪ ಕುದಿ ಬರ್ಬೇಕ್ರಿ. ಕುದಿ ಬಂದ ನಂತರ ನಾವೇನು ಅಕ್ಕಿ ನೆನೆ ಇಟ್ಟಿದ್ದಿರ್ಲ ಅದನ್ನ ಇಲ್ಲಿ ಇದ್ರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ದ ಕ್ಯಾಪ್ ಹಾಕ್ರಿ. ಒಂದು 2 ಅಥವಾ 3 ಸೀಟಿ ಮಾಡಿಬಿಡ್ರಿ. ಈ ಥರ ಫಸ್ಟ್ ಕ್ಲಾಸ್ ಮೆತ್ತಿ ಪಲ್ಯ ರೆಡಿ ಆಗ್ತೈತಿ. ನೀವು ಡಿನ್ನರ್ಗೂ, ಟಿಫನ್ಗೂ, ಹಾಗ ಲಂಚ್ ಬಾಕ್ಸ್ ಕೂಡ ಮಾಡ್ಕೋಬೋದ್ರಿ. ಅಷ್ಟು ಮಸ್ತ್ ಇರ್ತೈತ್ರಿ. ಟೇಸ್ಟಾಗಿ ಖಂಡಿತ ನೀವು ಟ್ರೈ ಮಾಡಿರಿ. ನೋಡ್ಬೋದು ಈ ಥರ ಬಂದೈತ್ರಿ. ಮಕ್ಕಳಿಗೆ ಕೂಡ ಇಷ್ಟ ಆಗ್ತೈತಿ. ನೀವು ಕೂಡ ಮಾಡಿಕೊಡ್ರಿ, ತಿಂದು ನೋಡ್ರಿ. ಹಂಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಬಾಯ್ ಬಾಯ್.